ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಆಂಗ್ರೋ. ದಿಸ್ ಇಸ್ ಚರಣ್. ನಾವು ನಿನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಓಕೆ, ಪ್ಲಸ್ ನಮ್ಮ PNL ಕೂಡ ನೋಡೋಣ. ಒಂದು ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕಡೆಗೆ ಓನ್ 20 ಪಾಯಿಂಟ್ಸ್ ಟಿ ಎಸ್ ಮಾಡಬೇಕು. ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ 25,200. ಇಲ್ಲೊಂದು ಇಡನ್ ಝೋನ್ ಇದೆ, ಅಂದರೆ ನಮಗೆ ಕಾಣದೇ ಇರುವಂಥ ಒಂದು ಲೆವೆಲ್ ಇಲ್ಲಿದೆ. ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತಲ್ಲ, ಸಪೋರ್ಟ್ ಆಗುತ್ತೆ, ಬೈ ಮಾಡ್ಕೋಬೋದಂದ್ರೆ ಇಲ್ಲ, ಇಲ್ಲಿಂದ ವಾಪಸ್ ಬರೋ ಚಾನ್ಸಸ್ ಕೂಡ ಇದೆ. ಓಕೆ, ಕೇಳಿಸ್ಕೊಂಡ್ರಲ್ವ? ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗೋಗುತ್ತೆ, ಬೈ ಮಾಡ್ಬೋದು ಅನ್ಕೋತೀರಾ? ಇಲ್ಲ, ಇಲ್ಲೊಂದು ಝೋನ್ ಇದೆ, ಇಡನ್ ಝೋನ್ಸ್, ಇದಿಲ್ಲಿಂದ ವಾಪಸ್ ಬರೋ ಚಾನ್ಸ್ ಇದೆ ಅಂತ. ಇದು ನೋಡಿ, ನಾವು ನಿನ್ನೆ ಮಾಡೋ ಅನಾಲಿಸಿಸ್ ವಿಡಿಯೋ. ಓಕೆ, ಇವತ್ತಿನ ಮಾರ್ಕೆಟ್ ನೋಡಿ, ಅದನ್ನೇ ಕಟ್ ಮಾಡ್ಕೊಳ್ಳೋಣ ತಮ್ಲನ್ಗೆ. ಇದು ಲೆವೆಲ್ ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡಿದೆ, ಮೈಕ್ ವರ್ಕ್ ಆಗಿಲ್ಲ, ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇದು ನೋಡ್ಕೊಳ್ಳಿ. ನಿಫ್ಟಿ ಇದು ನೋಡ್ಕೊಳ್ಳಿ. ನಾವೇನು ಹೇಳಿದ್ವು ಅಂದರೆ, ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಕೂಡ ಬೈ ಮಾಡ್ಕೋಬೋದು ಅಂತಾರೆ. ಇದು ಲೆವೆಲ್ಸ್ ಅಪ್ಡೇಟ್ ಮಾಡಿಬಿಟ್ಟಿದೆ ನಾಳೆದಿದು. ಇದು ಇಲ್ಲಿಂದ 21,200 ಇಲ್ಲಿಂದ ಮತ್ತೆ ವಾಪಸ್ ಬರೋ ಚಾನ್ಸಸ್ ಇದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಇದು. ಓಕೆ, ಎಲ್ಲರೂ ಬೈ ಅಂತಾರೆ. ಇದು ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮತ್ತೆ ವಾಪಸ್ ಬರೋ ಚಾನ್ಸ್ ಇದೆ ಅಂತ ಹೇಳಿದ್ರೆ, ಅದು ಗ್ಯಾಪ್ ಅಪ್ ಓಪನಾಗಿ ಅಲ್ಲಿಂದನೇ ವಾಪಸ್ ಬಂದಿದೆ. ಕ್ಲಿಯರಾಗಿ ವರ್ಕ್ ಆಗಿದೆ ಇದು ಒಂದು. ಆಮೇಲೆ ಅಪ್ಡೇಟ್ಸ್ ನೋಡ್ಕೊಳ್ಳಿ. ಇದನ್ನು ನೋಡಿ ನೀವು, ಬೆಳಿಗ್ಗೆ ಓಕೆ, ಬೆಳಿಗ್ಗೆ ನಿಮಗೆ 6:59 6:59ಗೆ ಹೇಳಿರೋದು ಗ್ಯಾಪ್ ಅಪ್ ಆಗಬಾರ್ದು. ಗ್ಯಾಪ್ ಅಪ್ ಆಗಿರೋದ್ರಿಂದ ಇವತ್ತು ಮಾರ್ಕೆಟ್ ತುಂಬ ಡಿಫಿಕಲ್ಟ್ ಇರ್ತದೆ ಅಂತ. ಓಕೆ, ಡಿಫಿಕಲ್ಟ್ ಮಾರ್ಕೆಟ್ ಇವತ್ತು ಅಂತ. ಇವಾಗ ಮಾರ್ಕೆಟ್ ಮುಗಿದ ಮೇಲೆ ಬಂದು ಇವತ್ತು ಮಾರ್ಕೆಟ್ ಡಿಫಿಕಲ್ಟ್ ಇತ್ತು, ಸೈಡರ್ಸಲ್ಲಿ ಇತ್ತು ಅಂತ ಹೇಳ್ತಾ ಇಲ್ಲ. ಬಿಫೋರ್ ಮಾರ್ಕೆಟೇ ಅದು 7 ಗಂಟೆಗೆ ಹೇಳಿದ್ದೀನಿ ಡಿಫಿಕಲ್ಟ್ ಇರ್ತದೆ ಅಂತ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಇದರಲ್ಲಿ ಯಾರಾದರೂ ಸಂಪಾದನೆ ಮಾಡೋರಿದ್ದರೆ ಇದು ನಮ್ಮದು ಆಫೀಸ್ ನಂಬರ್ ಕಳಿಸ್ಬೋದು. ಡಿಫಿಕಲ್ಟ್ ಮಾರ್ಕೆಟ್ ಬಂದಿದೆ ಇಲ್ಲ ಅಂತ ನೋಡಿ ಹೇಳಿ. ಇದು 2ನೇ ಅಪ್ಡೇಟ್. 3ನೇದು ಟೆಲಿಗ್ರಾಮಲ್ಲಿರೋರು ಕೂಡ ಏನು ಅಪ್ಡೇಟ್ ಮಾಡಿದ್ವಿ ನೋಡಿ. ಇದು 3ನೇದು. ಇವತ್ತಿನ ಹೈ ಲೋ ಬ್ರೇಕ್ ಆಗೋವರೆಗೂ ಯಾವುದೇ ರೀತಿಯ ಟ್ರೇಡ್ ಮಾಡಬೇಡಿ, ವೆಯ್ಟ್ ಮಾಡಿ. ಇನ್ ಕೇಸ್ ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿ. ನಿಫ್ಟಿ ಬ್ರೇಕ್ ಆದರೆ ನಿಫ್ಟಿಯಲ್ಲೇ ಟ್ರೇಡ್ ಮಾಡಿ, ಬ್ಯಾಂಕ್ ನಿಫ್ಟಿನ ಮುಟ್ಟಬೇಡಿ. ಅದು ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ. ಇದನ್ನು ನೋಡಿ ಎಷ್ಟು ಜನ ವೆಯ್ಟ್ ಮಾಡೋದು ಏನೋ ನಮ್ಗೆ ಗೊತ್ತಿಲ್ಲ. ವೆಯ್ಟ್ ಮಾಡಿದರೆ ದಿಸ್ ಈಸ್ ದ ಟುಡೇ ಲೋ, ದಿಸ್ ಈಸ್ ದ ಟುಡೇ ಹೈ. ವೆಯ್ಟ್ ಮಾಡೋಕ್ಕೆ ಹೇಳಿದ್ದೆ, ಮಾಡಿದರೆ ಇಲ್ಲೋ ಗೊತ್ತಿಲ್ಲ. ಇನ್ ಕೇಸ್ ಮಾಡಿದರೆ ಅವ್ರ ಕ್ಯಾಪಿಟಲ್ ಸೇವ್ ಆಗಿರ್ತದೆ, ಮಾಡಿಲ್ಲ ಅಂದರೆ ಕ್ಯಾಪಿಟಲ್ ಲಾಸ್ ಆಗಿರ್ತದೆ, ಅಷ್ಟೇ ಸಿಂಪಲ್. ಓಕೆ, ಹಾಗಾದರೆ ನೀವು ಟ್ರೇಡ್ ಮಾಡಿಲ್ವಾ ಸರ್? ಮಾಡಿದ್ದೀವಿ, ಸ್ಟಿಲ್ ರನ್ನಿಂಗ್. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲೇ ಇದೆ 3:10 ನಮ್ಮ ಟಾರ್ಗೆಟ್ ಬಂತು ಅಂತ ಇದೆ. BTC ಇದು 3:10 ಟಾರ್ಗೆಟ್ ಬಂದಿದೆ. ಇದು ಸೆಕೆಂಡ್ ಟ್ರೇಡ್. ಒಂದು ಗೋಲ್ಡ್ ಮಾಡಿದ್ವಿ, ಒಂದು ಪೂರ್ತಿ BTC ಫಾರೆಕ್ಸಲ್ಲೇ ಮಾಡಿದ್ವಿ. ಇದು BTC ಟಾರ್ಗೆಟ್, ಅದರದ್ದು ಸ್ಕ್ರೀನ್ಶಾಟ್. ಓಕೆ, ಆಮೇಲೆ ಪೇಪರ್ ಟ್ರೇಡ್ ಅಂದ್ಕೊಂಡಿರಿ ಎಲ್ಲ ರಿಯಲ್ ಟ್ರೇಡ್ಸ್. ಓಕೆ, ಇದು ಸ್ಕ್ರೀನ್ಶಾಟ್ಸ್. ಓಕೆ, ಇವಾಗ ಇದು 3ನೇದು ಗೋಲ್ಡ್ ಕೂಡ ಎಂಟ್ರಿ ತೋರಿಸ್ತೀನಿ ನೋಡ್ಕೊಳ್ಳಿ ನಿಮಗೆ. ಇದು ಬೆಳಗ್ಗೆ ಮಾಡಿದ್ವಿ ಗೋಲ್ಡ್. ಓಕೆ, ಅದು ಸ್ಕ್ರೀನ್ಶಾಟಿಗೆ ನೋಡ್ಕೊಳ್ಳಿ. ಇನ್ಮೇಲೆ ನಾವು ತೋರಿಸ್ತೀನಿ ನಾನು. ಓಕೆ, 3,000, 30,000, 3,500, 3,400, 5,500, 10,000, 2,000 ಇವೆಲ್ಲ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ಗಳು. ಈ ಗೋಲ್ಡ್ ಹೆಂಗೆ ಎಂಟ್ರಿ ಕೊಟ್ಟಿದ್ದಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಎಂಟ್ರಿ ಇದು. ಓಕೆ, ಎಂಟ್ರಿ ಇದಿದೆ. ಟಾರ್ಗೆಟ್ ಕೂಡ ನೋಡಿ ಏನಾಗಿದೆ ಅಂತ. ನಮ್ಮ ಟಾರ್ಗೆಟ್ ಇಲ್ಲಿತ್ತು, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. 33,336 ಇದು ರೀಚ್ ಆಗೋಗಿದೆ, ಟಾರ್ಗೆಟ್ ಬಂದುಬಿಟ್ಟಿದೆ. ಓಕೆ, ಅದಾದಮೇಲೆ BTC ಎಂಟ್ರಿ ಮಾಡಿದ್ವಿ. BTC ಪ್ರಾಫಿಟ್ ಇವಾಗ ನೀವು ನೋಡಿದ್ರಲ್ಲ, ಅದೆಲ್ಲ BTC ಇದು. ಓಕೆ, ದಿಸ್ ಈಸ್ ದ ರಿಸಲ್ಟ್. 54,000, 54,000. ಓಕೆ,
ಆ್ಯಂಡ್ ಇವತ್ತಿನ PNL. ಇನ್ನು ಇವಾಗ ನೀವು ನೋಡಿದ್ದು BTC ನೋಡಿದ್ದು ಒಂದು 6500 ಆ್ಯಡ್ ಆಗಬೇಕು. ಅದು ಆ್ಯಡ್ ಮಾಡಿದ್ರೆ 86,000 ಆಗ್ಬೋದು ಮೋಸ್ಟ್ಲಿ. ಓಕೆ, ಅದು ಆ್ಯಡ್ ಮಾಡಿಲ್ಲ, ಟೈಮ್ ಆಗೋಯ್ತು ಅಂತ. 10 ಈಗ ಅವ್ರನ್ನ ಬರೆದ್ರೆ 10 ಮೆಂಬರ್ಸ್, 10 ಆ್ಯಕ್ಟಿವ್ ಟ್ರೇಡರ್ಸ್, 10 ಜನನೂ ಪ್ಲಸ್ಸೇ ಇಂಡಿಯಾ ಮಾರ್ಕೆಟ್ದಲ್ಲ, ಒಂದು ಗೋಲ್ಡು ಒಂದು BTC ಎರಡು, 10 ಜನನೂ ಫಾರೆಕ್ಸಲ್ಲೇ ಮಾಡಿದ್ದು ನೋಡ್ಕೊಳ್ಳಿ. ಓಕೆ, ಇದು ಇವತ್ತಿನ ನಮ್ಮ PNL. ಓಕೆ, ಡನ್. ಇವೆಲ್ಲ ಸ್ಕ್ರೀನ್ಶಾಟಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಓದ್ಕೊಳ್ಳಿ ಕೂಡ ಫೀಡ್ಬ್ಯಾಕ್. ಈ ಥರ ಸೈಡ್ ವೇಸ್ ಮಾರ್ಕೆಟಲ್ಲಿ ಕೂಡ 7,500 ಪ್ರಾಫಿಟ್ ಮಾಡಿಸಿದೆ BNR. ಓಕೆ, ಇದನ್ನು ನೋಡ್ಕೊಳ್ಳಿ. ಓಕೆ, ಡನ್. ಇವಾಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾಳೆ ಇದ್ರ ಕೆಳಗಡೆ 50 ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ PE ಕಡೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ ಫಾಲೋ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿ ನಿಮಗೆ ಪ್ರಾಫಿಟ್ ಬಂದರು, ನಿಮಗೆ ಲಾಸ್ ಬಂದರು, ನಮ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ವ್ಯೂ ಮಾತ್ರ ನಾವು ಶೇರ್ ಮಾಡ್ತಾಯಿದ್ವಿ. ನಿಮಗೆ ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಇದು ಕೆಳಗಡೆ PE ಕಡೆ ಪ್ಲಾನ್ ಮಾಡ್ಕೋಬೋದು, ಇದ್ರ ಮೇಲೆ CE ಕಡೆ ಪ್ಲಾನ್ ಮಾಡ್ಕೋಬೋದು. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಬೈಯಿಂಗ್ ಮಾಡಬೇಕಂದ್ರೆ ನಿಫ್ಟಿಯಲ್ಲೇ ಗುಡ್, ಬ್ಯಾಂಕ್ ನಿಫ್ಟಿ ಸೆಲ್ಲಿಂಗ್ ಗುಡ್. ಓಕೆ, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಬೈ ಮಾಡ್ತೀವಿ ಅಂದರೆ ಎಂಟಿ ಸ್ಪೇಸ್, ನೋ ಲೆವೆಲ್ಸ್, ನೋ ಚಾರ್ಟ್. ನಿಫ್ಟಿ ಸ್ಪೇಸ್ ಇದೆ, ಚಾರ್ಟ್ ಇದೆ, ಸ್ಕೋಪ್ ಆ್ಯಂಡ್ ರೀಚ್ ಇದೆ, ಎವ್ರಿಥಿಂಗ್ ಈಸ್ ಗುಡ್. ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿಯಲ್ಲಿ ಮಾಡಿ, ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿ. ಇದು ನನ್ನ ವ್ಯೂ ಮಾತ್ರ. ಇಲ್ಲಾಂದರೆ ನೀವು ಉಲ್ಟಾ ಮಾಡ್ತಾರೆ ಕೂಡ ಮಾಡ್ಕೋಬೋದು. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನೋಡ್ಕೊಳ್ಳಿ. ಹೊಸಬರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಲೈವಲ್ಲಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್ ಸದ್ಯಕ್ಕೆ ಯಾವುದೂ ಸೀಟ್ ಇಲ್ಲ. ಕಂಪ್ಲೀಟ್ ಎಷ್ಟು ನನ್ನ ಆಫೀಸಲ್ಲಿ ಎಷ್ಟು ಸೀಟ್ ಇದೆ ಅಷ್ಟು ಫುಲ್ ಇದೆ. ಆಫ್ಲೈನ್ ಯಾರೂ ತಗೊಳ್ಳಲ್ಲ. ಆನ್ಲೈನ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.